ಎಲ್ರಿಗೂ ನಮಸ್ಕಾರ. ಎಲ್ಲ ಸೂಪರ್ ಆಗಿ ಚೆನ್ನಾಗಿ ಹ್ಯಾಪಿ ಆಗಿದ್ದಾರೆ ಅಂತ ಅನ್ಕೊಂಡಿದೀನಿ. ಎಸ್, ವೆಲ್ಕಮ್ ಟು ಇವತ್ತಿನ ಇನ್ನೊಂದು ಮ್ಯಾನಿಫೆಸ್ಟೇಷನ್ ವಿಡಿಯೋಗೆ. ನೀವೆಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಡ್ತಿರೋದಕ್ಕಾಗಿ ಮತ್ತೆ ಜಾಸ್ತಿ ವಿಡಿಯೋಸ್ ನ ತಗೊಂಡ್ಬರ್ತಾ ಇರ್ತೀನಿ. ಈ ವಿಡಿಯೋ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ, ಸೊ ಹಂಗಾಗಿ ಇವತ್ತು ವಿಡಿಯೋ ಮಾಡ್ಲೇಬೇಕು ಅಂತ ಟೈಮ್ ಮಾಡ್ಕೊಂಡು ನಿಮ್ ಮುಂದೆ ಇದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಬಂದು ರೀಚ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಎಸ್, ಈ ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ದೆ ಆದಲ್ಲಿ ಕಮೆಂಟ್ ಅಲ್ಲಿ ನಂಗೆ ತಿಳಿಸಿ, ನಾನು ರಿಕ್ವೆಸ್ಟ್ ಮಾಡಿದ್ದೆ ಈ ವಿಡಿಯೋನ ಅಂತ ಹೇಳ್ಬಿಟ್ಟು. ಹೋಪ್ ಇವಾಗ ಹೇಳ್ಕೊಡೋ ಎಲ್ಲಾ ವಿಚಾರಗಳು ನೀವು ಫಾಲೋ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಫಾಲೋ ಮಾಡಿದ್ರೆ ಮಾತ್ರ, ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ನಿಮ್ಗೆ ಸಕ್ಸಸ್ ಸಿಗೋದು ಗ್ಯಾರಂಟಿ. ಸೊ ಎಸ್, ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತು ಮ್ಯಾನಿಫೆಸ್ಟ್ ಹೆಂಗ್ ಮಾಡ್ಬೋದು, ನಮ್ಗೆ ಯಾವ ತರ ಮಾರ್ಕ್ಸ್ ಬೇಕಾಗಿರುತ್ತೋ ಅದನ್ನ ಯಾವ ತರ ಅಚೀವ್ ಮಾಡ್ಬೋದು ಅಂತ ತುಂಬಾ ಏನೋ ಕಾಮೆಂಟ್ ಅಲ್ಲಿ ಬರ್ತಿತ್ತು. ನನಗೆ ಪರ್ಸನಲಿ ಮೆಸೇಜ್ ಆಗಿ ಕೇಳಿರೋರು ಇದಾರೆ, ಹೆಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅವ್ರೆಲ್ರಿಗೂ ಇವತ್ತು ಉತ್ತರ ಕೊಡುವಂತ ದಿನ ಬಂದಿದೆ. ಸೊ ಬನ್ನಿ ಇವತ್ತಿನ ಮ್ಯಾನಿಫೆಸ್ಟೇಷನ್ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಪಿಂಟ್ರೆಸ್ಟ್ ಅಂತ ಒಂದು ಅಪ್ಲಿಕೇಶನ್ ಇದೆ, ನಿಮ್ಗೆ ಗೊತ್ತಿರುತ್ತೆ. ಅಥವಾ ನೀವೇನಾದ್ರು ತುಂಬಾ ಚೆನ್ನಾಗಿ ಕ್ಯಾನ್ವಾ ಅಪ್ಲಿಕೇಶನ್ ಅಲ್ಲಿ, ಬೇರೆ ಎಡಿಟಿಂಗ್ ಆಪ್ಸ್ ಅಲ್ಲೆಲ್ಲ ಸಕ್ಕದಾಗಿ ನಾನು ಎಡಿಟ್ ಮಾಡ್ತೀನಿ ಅನ್ನೋದೇ ಆದ್ರೆ, ಆ ಆಪ್ ಇಂದ ನೀವು ನಿಮ್ಗೆ ಎಷ್ಟು ಮಾರ್ಕ್ಸ್ ಬೇಕು ಅನ್ನೋದನ್ನ ಒಂದು ವಿಷನ್ ಬೋರ್ಡ್ ತರ ರೆಡಿ ಮಾಡ್ಕೊಳ್ಳಿ. ಓನ್ಲಿ ಮಾರ್ಕ್ಸ್ ಶೀಟ್ ಮಾತ್ರ ಮಾಡ್ಕೊಳ್ಳಿ. ಲೈಕ್ ನಿಮ್ ಸಬ್ಜೆಕ್ಟ್ಸ್ ಗಳನ್ನ ಹಾಕೊಳ್ಳಿ, ಕನ್ನಡ, ಇಂಗ್ಲಿಷ್, ಮತ್ತೆ ನಿಮ್ಗೆ ಏನಾದ್ರು ಗೌರ್ಮೆಂಟ್ ಎಕ್ಸಾಮ್ ಇದ್ರೆ ಆ ಎಕ್ಸಾಮ್ ಅಲ್ಲಿ ಎಷ್ಟು ಬರುತ್ತೆ, ಎಕ್ಸಾಮ್ಸ್ ನೇಮ್ಸ್ ಎಲ್ಲ ಗೊತ್ತಿರುತ್ತಲ್ವಾ, ನೇಮ್ಸ್ ಜೊತೆಗೆ ಸಬ್ಜೆಕ್ಟ್ಸ್, ಈ ತರನ ಹಾಕೊಂಡು ನೀವು ಪಕ್ಕದಲ್ಲಿ ಮಾರ್ಕ್ಸ್ ಗಳನ್ನ ಹಾಕೊಳ್ಳಿ, ನಿಮ್ಗೆ ಎಷ್ಟು ಮಾರ್ಕ್ಸ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಒಂಥರ ವಿಷನ್ ಬೋರ್ಡ್ ಅನ್ಬೋದು ನೀವು. ಅದನ್ನ ನೀವ್ ಎಲ್ಲಿ ಡೈಲಿ ಓದಕ್ ಕುತ್ಕೊಂತಿರೋ ಅಲ್ಲಿ ಸ್ಟಿಕ್ ಮಾಡಿ ಇಟ್ಬಿಡಿ. ಅದಕ್ಕೆ ಹೇಳೋದು, ಕ್ಲಾರಿಟಿ ಇರ್ಲಿ. ಸಬ್ಜೆಕ್ಟ್ಸ್ ಗಳು ಎಷ್ಟು ಸಬ್ಜೆಕ್ಟ್ಸ್ ಇದೆ ಪ್ಲಸ್ ಮಾರ್ಕ್ಸ್ ಎಷ್ಟು ಬೇಕು ನಿಮ್ಗೆ ಅಷ್ಟನ್ನ ಮಾತ್ರ ಹಾಕಿ ಅಲ್ಲಿ ಸ್ಟಿಕ್ ಮಾಡಿ. ಸೊ ದಟ್ ಇದು ಫಸ್ಟ್ ಸ್ಟೆಪ್ ನೀವು ಮಾಡ್ಬೇಕಾಗಿರೋದು. ನೆಕ್ಸ್ಟ್ ಬಂದು, ನೀವು ಕುತ್ಕೊಳ್ಳೋಂತ ಜಾಗನ ಕ್ಲೀನ್ ಆಗಿ ಇಟ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹೇಳ್ತಾರಲ್ವಾ, ನಾವ್ ಎಷ್ಟು ಚೆನ್ನಾಗಿ ನಮ್ಮ ಮನೇನ ಎಲ್ಲ ನೀಟಾಗಿ ಇಟ್ಕೊಂತೀವೋ ಅದೊಂಥರ ನಮ್ಮ ಮನಸ್ಸನ್ನ ತುಂಬಾ ನೀಟಾಗಿ ಇಡುತ್ತೆ ಅಂತ ಹೇಳ್ತೀವಲ್ಲ. ನಿಮ್ ಬುಕ್ಸ್ ನೆಲ್ಲ ನೀಟಾಗಿ ಜೋಡಿಸ್ಕೊಳ್ಳಿ, ನಿಮ್ಮ ಟೇಬಲ್ ನ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಅಂಡ್ ಕುತ್ಕೊಳ್ಳೋಕ್ ಮುಂಚೆ ನಿಮ್ಮ ಜಾಗಕ್ಕೆ ಏನಂತ ಹೇಳ್ತಾರೆ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಕುತ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅಲ್ಲಿರೋ ಬುಕ್ಸ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಒಟ್ನಲ್ಲಿ ಯಾರೋ ಬಂದು ಹೋಗಿರ್ಬೋದು, ನಿಮ್ ಜೊತೆ ಓದೋರಾಗಿರ್ಬೋದು, ಅವ್ರೇನೋ ನೆಗೆಟಿವ್ ಮಾತಾಡಿರ್ತಾರೆ, ನಿಮ್ ಮನೇಲಿ ಯಾರೋ ನೆಗೆಟಿವ್ ಮಾತಾಡಿರ್ತಾರೆ. ಸೊ ಹಂಗಾಗಿ ಆ ಎನರ್ಜಿ ಎಲ್ಲ ಅಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ. ಫಸ್ಟ್ ಏನ್ ಮಾಡಿ ಅಂದ್ರೆ, ಕ್ಲಿಯರ್ ಮಾಡಿ, ಕ್ಲೀನ್ ಮಾಡಿ ಎನರ್ಜಿನ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಟೇಬಲ್, ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಬುಕ್ಸ್, ಥ್ಯಾಂಕ್ ಯು ಸೋ ಮಚ್ ಮೈ ಪೆನ್. ಸೊ ಈ ತರ ಅಲ್ಲಿರೋ ವಸ್ತುಗಳು, ನಿಮ್ ಟೇಬಲ್ ಮೇಲೆ ಇರೋ ವಸ್ತುಗಳಿಗೆ ಥ್ಯಾಂಕ್ ಯು ಹೇಳಿ ಕ್ಲೀನ್ ಮಾಡೋದ್ರಿಂದ ನಿಮ್ ಒಳ್ಳೆ ಎನರ್ಜಿನ ನೀವಲ್ಲಿ ಕ್ರಿಯೇಟ್ ಮಾಡ್ಕೋತೀರ. ಸೊ ಈ ಸ್ಟೆಪ್ ಕೂಡ ನೀವು ಫಾಲೋ ಮಾಡ್ಬೇಕು. ನೆಕ್ಸ್ಟ್ ಬಂದು, ಯಾವುದೇ ಕಾರಣಕ್ಕೂ ಬ್ಯಾಡ್ ಮೂಡ್ ಅಲ್ಲಿ ಓದಕ್ ಹೋಗ್ಬೇಡಿ. ಅಂದ್ರೆ ಇವಾಗ ಅಯ್ಯೋ ಓದ್ಬೇಕು, ಅಯ್ಯೋ ಎಕ್ಸಾಮ್ ಇದೆ, ಇಲ್ಲ ಅಂದ್ರೆ ಆಗಲ್ಲ, ಇವಾಗ ನಾಳೆ ಇನ್ನೊಂದ್ 2 ದಿನ ಎಕ್ಸಾಮ್ ಇರುತ್ತೆ, ಇವಾಗ ಕುತ್ಕೊಂಡು ಅದ್ರಲ್ಲಿ ಒಂದ್ ದಿವಸ ಬರೀ ಬೇಜಾರಲ್ಲೇ ಕಳೆದ್ ಬಿಡೋದು, ಇನ್ನೊಂದ್ ದಿವಸ ಓದಕ್ ಕುತ್ಕೊಳ್ಳೋದು, ಗಾಬ್ರಿಲ್ ಓದೋದು, ಅಯ್ಯೋ ಯಾರು ಓದ್ತಾರ ಗುರು ಅಂತ ಈ ತರ ಮೂಡಲ್ಲಿ ದಯವಿಟ್ಟು ಓದಕ್ ಹೋಗ್ಬೇಡಿ. ಸೊ ಈ ತರ ನಾನು ಆ ತರ ಮೈಂಡ್ ಸೆಟ್ ಇಂದ ಆಚೆ ಹೆಂಗ್ ಬರ್ಬೋದು ಅಂತ ಕೇಳಿದ್ರೆ, ನೀವು ಓದಕ್ ಹೋಗೋಕ್ ಮುಂಚೆ ಡ್ಯಾನ್ಸ್ ಮಾಡಿ, ಸಾಂಗ್ ಹೇಳ್ಬೋದು. ನಿಮ್ಗೆ ಏನೊಂಥರ ಇಂಟ್ರೆಸ್ಟ್, ಈಗ ಪೇಂಟ್ ಮಾಡಕ್ ಇಷ್ಟ ಇದೆಯಾ, ಪೇಂಟ್ ಮಾಡಿ, ಒಟ್ನಲ್ಲಿ ಕುಣಿದಾಡಿ, ಸ್ವಲ್ಪ ಡ್ಯಾನ್ಸ್ ಮಾಡಿ, ಎಂಜಾಯ್ ಮಾಡಿ ಸ್ವಲ್ಪ ಹೊತ್ತು. ನಿಮ್ದು ಯಾವ್ದಾದ್ರು ಫೇವ್ರೆಟ್ ಫುಡ್ ಇದೆಯಾ, ಹೋಗಿ ತಿನ್ಕೊಂಬಂದು ಆ ರೀತಿ ಮಾಡೋದ್ರಿಂದ ನಿಮ್ಮ ಎನರ್ಜಿ ಇಲ್ಲಿರುತ್ತೆ. ಅಂದ್ರೆ ನಿಮ್ಮ ಪಾಸಿಟಿವ್ ವೈಬ್ರೇಷನ್ ಜಾಸ್ತಿ ಇರುತ್ತೆ. ನೀವು ಅವಾಗ ನಿಮ್ಗೆ ಓದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಓಕೆ, ಇವಾಗ ಎಂಜಾಯ್ ಮಾಡಿದೆ, ಇವಾಗ ಆರಾಮಾಗಿ ಕುತ್ಕೊಂಡು ಓದ್ಕೊಳ್ಳೋಣ ಅಂತ ನಿಮ್ ಮೈಂಡ್ ಬರುತ್ತೆ. ಸೊ ಈ ಪ್ರಾಕ್ಟೀಸ್ ನ ಪ್ರತಿ ಸಲ ಓದುವಾಗ ಮಾಡಿ. ನಿಮ್ಗೆ ಇಷ್ಟ ಆಗಿರೋದು ಯಾವ್ದಾರ ಒಂದು ಒಳ್ಳೆ ಕೆಲಸನ ಮಾಡ್ಬಿಟ್ಟು ಆಮೇಲೆ ನೀವು ಓದಕ್ ಕುತ್ಕೊಳ್ಳಿ. ಯಾವ್ದೇ ತರ ಬ್ಯಾಡ್ ಎಮೋಷನ್ಸ್ ಇಂದ ಓದಕ್ಕೆ ಕುತ್ಕೊಳ್ಳಕ್ ಹೋಗ್ಬಿಡಿ, ಒಳ್ಳೆ ಫೀಲಿಂಗ್ ಇಂದ ಓದಕ್ ಕುತ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ನನ್ಗೆ ಯಾವಾಗೂ ತುಂಬಾ ಇಷ್ಟ ಆಗದೆ ಬ್ರಾಹ್ಮ ಮುಹೂರ್ತ. ಸೊ ಅರ್ಲಿ ಮಾರ್ನಿಂಗ್ 3:30 ಅಥವಾ 3 ಇಂದ 5 ಒಳಗಡೆ ಎದ್ದು, ನಿಮ್ದು ಯಾವ್ದಾದ್ರು ಫೇವ್ರೆಟ್ ಅನ್ನೋದಕ್ಕಿಂತ ತುಂಬಾ ಕಷ್ಟ ಇರೋ ಸಬ್ಜೆಕ್ಟ್ಸ್ ಕೆಲವೊಂದು ಇರುತ್ತಲ್ವಾ, ಅಂತ ಸಬ್ಜೆಕ್ಟ್ಗಳನ್ನ ಪ್ರಾಕ್ಟೀಸ್ ಮಾಡೋದನ್ನ ಆ ಟೈಮಲ್ಲಿ ಮಾಡಿ. ಬಿಕಾಸ್ ಆ ಟೈಮಲ್ಲಿ ತುಂಬಾ ಸೈಲೆನ್ಸ್ ಇರುತ್ತೆ ಅಂಡ್ ನಿಮ್ಗೆ ಓದಕ್ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಬಿಕಾಸ್ ಆ ಟೈಮಲ್ಲಿ ಯಾರು ಡಿಸ್ಟರ್ಬೆನ್ಸ್ ಮಾಡಕ್ ನಿಮ್ ಸುತ್ತಮುತ್ತ ಇರಲ್ಲ, ಯಾವ ಎನರ್ಜೀಸ್ ಕೂಡ ಇರಲ್ಲ, ತುಂಬಾ ಕಾಮ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಇಸ್ ದ ಬೆಸ್ಟ್ ಟೈಮ್ ಅಂತ ನನ್ ಪರ್ಸನಲಿ ಅನ್ಸುತ್ತೆ. ನಾನು ಎಷ್ಟೋ ಜನ ನನ್ನ ಕ್ಲೈಂಟ್ಸ್ಗೂ ಸೆಷನ್ ಕೂಡ ಅದೇ ಟೈಮಲ್ಲೇ ತಗೋತೀನಿ. ಅಂಡ್ ಅದೇ ಟೈಮಲ್ಲಿ ಎದ್ದು ಕೆಲವೊಂದು ಥಿಂಗ್ಸ್ ನ ಅಥವಾ ಟೆಕ್ನಿಕ್ಗಳನ್ನ ಮಾಡಕ್ಕೆ ಸಜೆಸ್ಟ್ ಮಾಡ್ತೀನಿ. ಸೊ ಹಂಗಾಗಿ ಏನು ಮಾಡ್ಬೇಕಲ್ಲ, ಇಟ್ಸ್ ವೆರಿ ಈಸಿ ಆಯ್ತಾ. ಫಸ್ಟ್ 3 ಅಥವಾ 3:30ಗೆ ಎದ್ದೋಳ್ಬೇಕಾಗುತ್ತೆ. ನೀವು ಎಷ್ಟೊರ್ಗಾರು ಮಲ್ಕೊಳ್ಳಿ. ಫಸ್ಟ್ ಇದನ್ನ ಒಂದು 3-5 ಒಳಗಡೆ ಮಾಡಿ ನೀವು ಮತ್ತೆ ಹೋಗಿ ಮಲ್ಕೋಬಹುದು. ಸೊ ಫಸ್ಟ್ 3 ಅಥವಾ 5 ಈ ಬಿಟ್ವೀನ್ ಟೈಮ್ ಅಲ್ಲೇ ಎದ್ದೊಳಕ್ ಅಭ್ಯಾಸ ಮಾಡ್ಕೊಳ್ಳಿ. ಎದ್ದಾದ್ಮೇಲೆ ಫಸ್ಟ್ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ. ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. ಯಾಕಂದ್ರೆ ಆ ಟೈಮಲ್ಲಿ ಎಷ್ಟು ಮೈಂಡ್ ಅಲ್ಲಿರೋ ವಿಚಾರಗಳನ್ನ ಆಚೆಗೆ ಹಾಕ್ತಿರೋ ನೀವು ಅಷ್ಟು ನಿಮ್ ಮೈಂಡ್ ಕ್ಲಿಯರ್ ಆಗಿರುತ್ತೆ. ಸೊ ಹಂಗಾಗಿ ಬ್ರೀದ್ ಇನ್ ಬ್ರೀದ್ ಔಟ್ ತುಂಬಾ ಇಂಪಾರ್ಟೆಂಟ್. ಅಂಡ್ ನಿಮ್ ಮೈಂಡ್ ನ ಸೈಲೆನ್ಸ್ ಆಗಿಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಎಷ್ಟು ನಿಮ್ ಕೈಲಿ ಆಗುತ್ತೋ, ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಕಷ್ಟ ಆಗ್ಬೋದು,
ಬಟ್ ಹೋಗ್ತಾ ಹೋಗ್ತಾ ತುಂಬಾ ಈಸಿ ಆಗ್ಬಿಡುತ್ತೆ. ಸೊ ಹಂಗಾಗಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಫಸ್ಟ್ ಅರ್ಲಿ ಇನ್ ದ ಮಾರ್ನಿಂಗ್ ಎದ್ದು ಕೂಡ್ಲೆ. ದಟ್ ಈಸ್ 3 ಇಂದ 5 o'clock ಒಳಗಡೆ. ಓಕೆನಾ? ಅದು ನಿಮ್ ಕಷ್ಟ ಇರೋ ಸಬ್ಜೆಕ್ಟ್ ನ ಆ ಟೈಮಲ್ಲಿ ಓದ್ಬೋದು ನೀವು. ಆ ಟೈಮಲ್ಲಿ ನಿಮ್ ಕಷ್ಟ ಅಂತ ಅನ್ಸಲ್ಲ. ನಾನು ಈ ಟೈಮಲ್ಲಿ ಎದ್ದು ಓದ್ತಾ ಇದೀನಿ, ನನ್ಗೇನೋ ಸಕ್ಕದಾಗಿ ಸಿಗುತ್ತೆ, ನನ್ನ ಲೈಫ್ ಚೆನ್ನಾಗಿ ಅಚೀವ್ ಮಾಡ್ತೀನಿ, ಪರವಾಗಿಲ್ಲಪ್ಪ ನಾನು ಯಾವತ್ತು ಎದ್ದೇರೋಳು ಇವತ್ತು ಎದ್ದು ಓದ್ತಿದ್ದೀನಲ್ಲ, ನಾನು ಏನೋ ಅಚೀವ್ ಮಾಡಬಲ್ಲೆ, ನಾನು ಚೆನ್ನಾಗಿ ಮಾರ್ಕ್ಸ್ ತೆಗಿಬಲ್ಲೆ ಅಂತ ನಿಮ್ಗೆ ನಿಜವಾಗ್ಲೂ ಕಾನ್ಫಿಡೆಂಟ್ ಬರಕ್ ಶುರುವಾಗುತ್ತೆ. ಸೊ ಹಂಗಾಗಿ ದಿಸ್ ಇಸ್ ಅ ಬೆಸ್ಟ್ ಟೈಮ್. ಅರ್ಲಿ ಇನ್ ದ ಮಾರ್ನಿಂಗ್ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೋಳಿ, ಎದ್ದು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ ನಿಮ್ಮ ದಿನನ ಶುರು ಮಾಡಿ. ನಿಮ್ಗೆ ಯಾವ ಸಬ್ಜೆಕ್ಟ್ ಸ್ವಲ್ಪ ಚಾಲೆಂಜಿಂಗ್ ಅಂತ ಕಷ್ಟ ಅಂತ ಅನ್ಕೊಳ್ಳೋದಕ್ಕಿಂತ ಆ ವರ್ಡ್ ನ ಸ್ವಲ್ಪ ಚೇಂಜ್ ಮಾಡ್ಬಿಟ್ಟು ಚಾಲೆಂಜಿಂಗ್ ಆಗಿರುತ್ತೋ ಆ ಒಂದು ಸಬ್ಜೆಕ್ಟ್ ನ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿ. ನೆಕ್ಸ್ಟ್ ಬಂದು ಅಫರ್ಮೇಶನ್ಗಳು ಹೇಳ್ಕೊಳ್ಳುವಂಥದ್ದು. ಸುಮ್ನೆ ಏನೋ ಒಂದು ಹೇಳ್ಕೊಳ್ಳೋದಲ್ಲ. ನಿಮ್ಗೆ ಅಫರ್ಮೇಶನ್ ಹೇಳ್ಬಿಡ್ತೀನಿ ಯಾವ ತರ ಹೇಳ್ಕೋಬೇಕು ಅಂದ್ರೆ, ಐ ಲವ್ ಸ್ಟಡಿಂಗ್. ನಂಗೆ ಓದೋದಂದ್ರೆ ತುಂಬಾ ಇಷ್ಟ. ನನ್ ಎಲ್ಲಾ ವಿಚಾರದಲ್ಲೂ ತುಂಬಾ ಚೆನ್ನಾಗಿ ಓದ್ತೀನಿ. ನಾನು ಏನೇ ಓದಿದ್ರು ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ನನ್ಗೆ ಓದಿದ್ ಎಲ್ಲಾನು ತುಂಬಾ ಚೆನ್ನಾಗಿ ನೆನ್ಪಲ್ಲಿ ಇರ್ತದೆ. ಈ ತರ ನೀವು ಹೇಳ್ಕೊಳಕ್ ಶುರು ಮಾಡಿ. ನೀವು ಓದಕ್ ಕುತ್ಕೊಳಕ್ ಮುಂಚೆ ಅಟ್ಲೀಸ್ಟ್ ಒಂದೊಂದು ಅಫರ್ಮೇಶನ್ ನ 21 ಸಲ ಚಾಂಟ್ ಮಾಡಿ. ಇಫ್ ಪಾಸಿಬಲ್ ಟೈಮ್ ಇದೆ ಅನ್ನೋದಾದ್ರೆ 21 ಸಲ ಬರೆಯೋದನ್ನು ಕೂಡ ನೀವು ಮಾಡ್ಬೋದು, ಏನೂ ತೊಂದ್ರೆ ಇಲ್ಲ. ಇನ್ನೊಂದ್ಸಲ ಹೇಳ್ತೀನಿ, ಐ ಲವ್ ಸ್ಟಡಿಂಗ್ ಅಂದ್ರೆ ನಂಗೆ ಓದೋದಂದ್ರೆ ತುಂಬಾ ಇಷ್ಟ. ನಾನು ಓದೋದ್ ಎಲ್ಲಾ ಸಬ್ಜೆಕ್ಟ್ಗಳು ನಂಗೆ ತುಂಬಾ ಚೆನ್ನಾಗಿ ನೆನ್ಪಲ್ಲಿದೆ. ಅಂಡ್ ಅದಾದ್ಮೇಲೆ ನಾನು ಏನ್ ಓದ್ತೀನೋ ಅದ್ ನಂಗೆ ತುಂಬಾ ಈಸಿ ಅಂತ ಅನ್ಸುತ್ತೆ. ನಂಗೆ ಓದೋದಂದ್ರೆ ತುಂಬಾ ಇಷ್ಟ. ಸೊ ಈ ತರ ರಿಪೀಟೆಡ್ಲಿ ನೀವು ಅನ್ಕೋಬಹುದು. ಪದೇ ಪದೇ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅಫರ್ಮೇಶನ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಗೆ ಫೋಕಸ್ ಮಾಡಕ್ ಆಗಿರ್ಬೋದು. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಫರ್ಮೇಶನ್ಗಳು ಹೇಳ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಓದೋ ಕುತ್ಕೊಳ್ಳೋಕ್ ಮುಂಚೆ ಯಾವ್ದೇ ತರ ಬೇಜಾರ್ ಬೈಕೊಳ್ಳೋದು ಆ ತರದ್ದೆಲ್ಲ ಮಾಡಕ್ ಹೋಗ್ಬಿಡಿ. ಸೊ ಒಳ್ಳೇದ್ನ ಅನ್ಕೊಂಡು ನಿಮ್ಮ ಓದನ್ನ ಶುರು ಮಾಡ್ಬೋದು ನೀವು. ನೆಕ್ಸ್ಟ್ ಬರೋದಾದ್ರೆ ಅರ್ಲಿ ಇನ್ ದ ಮಾರ್ನಿಂಗ್ ಅಥವಾ ನೈಟ್ ಮಲ್ಕೊಳ್ಳೋ ಮುಂಚೆ ದಯವಿಟ್ಟು ವಿಜುವಲೈಸೇಷನ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ಬೇಕು ಆ ಮಾರ್ಕ್ಸ್ ಬಂದಿದೆ ಅಂತ ನೀವ್ ಅದನ್ನ ಕಣ್ಣಾರೆ ನೋಡ್ತಿದ್ದೀರಾ ಕುತ್ಕೊಂಡು, ಲ್ಯಾಪ್ಟಾಪ್ ಅಲ್ಲೋ ಫೋನ್ ಅಲ್ಲೋ, ಅಥವಾ ಯಾರೋ ನಿಮ್ ಫ್ರೆಂಡ್ಸ್ ಬಂದ್ ಹೇಳಿರ್ಬೋದು ನಿಮ್ಗೆ ಈ ತರ ಬಂದ್ ಹೇಳಿದಾರೆ. ಸೊ ನೀವು ಆ ಮಾರ್ಕ್ಸ್ ನ ನೋಡ್ತಿದ್ದೀರಾ, ನಿಮ್ಗೆ ಹೆಂಗ್ ಅನ್ನಿಸ್ತದೆ, ಆ ಫೀಲಿಂಗ್ ಹೆಂಗಿರುತ್ತೆ, ನೀವ್ ಹೆಂಗ್ ಕುಣ್ದಾಡ್ತಿರ್ತೀರ ಆ ಮೂಮೆಂಟ್ ಅಲ್ಲಿ, ಅದು ಎಲ್ಲವನ್ನು ನೀವು ಇಮ್ಯಾಜಿನ್ ಅಥವಾ ವಿಜುವಲೈಸೇಷನ್ ಮಾಡ್ಕೊಳಕ್ಕೆ ಶುರು ಮಾಡಿ. ಒಂದ್ಸಲ ವಿಜುವಲೈಸ್ ಮಾಡ್ಬೇಡಿ. ಪದೇ ಸೇಮ್ ಸೀನ್ ಅನ್ನ ವಿಜುವಲೈಸೇಷನ್ ಮಾಡಕ್ಕೆ ಶುರು ಮಾಡಿ. ಅಂಡ್ ವಿಜುವಲೈಸೇಷನ್ ಮಾಡ್ಬೇಕಾದ್ರೆ ಆ ಫೀಲಿಂಗ್ ನ ಅನುಭವಿಸ್ಬೇಕು ನೀವು, ಆಯ್ತಾ? ಸುಮ್ಮನೆ ವಿಜುವಲೈಸೇಷನ್ ಮಾಡೋದಲ್ಲ, ಫೀಲ್ ಮಾಡಿ. ನೀವು ಆ ಮಾರ್ಕ್ಸ್ ಅನ್ನ ನೋಡ್ಬೇಕಾದ್ರೆ ವಾಟ್ಸ್ ಯುವರ್ ಫೀಲಿಂಗ್, ವಾಟ್ ಈಸ್ ಯುವರ್ ಎಮೋಷನ್ಸ್, ಅದನ್ನ ನೀವು ವ್ಯಕ್ತಪಡಿಸ್ಬೇಕು ವಿಜುವಲೈಸೇಷನ್ ಮಾಡ್ಬೇಕಾದ್ರೆ. ಫಸ್ಟ್ ಫ್ಯೂ ಡೇಸ್ ನಿಮ್ಗೆ ಕಷ್ಟ ಆಗುತ್ತೆ, ಬಟ್ ಡೈಲಿ ಮಾಡ್ತಿದ್ರೆ ಅಮೇಸಿಂಗ್ ರಿಸಲ್ಟ್ಸ್ ನೀವು ನೋಡಕ್ ಶುರು ಮಾಡ್ತೀರಾ. ಇಲ್ಲಿ ಹೇಳ್ತಿರೋ ಎಲ್ಲಾ ವಿಚಾರಗಳು ಕನ್ಸಿಸ್ಟೆನ್ಸಿ, ರಿಪಿಟೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 1 day 2 day ನನ್ನ ಹತ್ರ ಬಂದು ಕೇಳಕ್ಕೆ ಹೋಗ್ಬಿಡಿ, ಆಗಿಲ್ಲ ಇನ್ನೊಂದು ಮತ್ತೊಂದು ಅಂತ ಹೇಳ್ಬಿಟ್ಟು. ಸೊ ವಿಜುವಲೈಸೇಷನ್ ತುಂಬಾ ಪವರ್ಫುಲ್ ಇದೆ. ಪ್ಲೀಸ್ ಡೈಲಿ ಲೈಫ್ ಅಲ್ಲಿ ನನಗೆ ಯಾವ ಟೆಕ್ನಿಕು ಬೇಡ ಅನ್ಸುತ್ತೆ ಅನ್ನೋದಾದ್ರೆ ಕಣ್ ಮುಚ್ಕೊಂಡು ಆರಾಮಾಗಿ ಕುತ್ಕೊಂಡು ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ಬಿಟ್ಟು ಅಫರ್ಮೇಶನ್ ಹೇಳ್ತಾನೆ ನೀವು ವಿಜುವಲೈಸೇಷನ್ ಮಾಡಕ್ಕೆ ಶುರು ಮಾಡ್ಬೋದು. ನಿಮ್ಗೆ ಯಾವ ತರ ಬೇಕೋ ಆ ರೀತಿ ನನ್ ರಿಸಲ್ಟ್ ಬಂದಿದೆ, ನಾನು ಅದನ್ನ ಕಣ್ಣಾರ ನೋಡ್ತಿದ್ದೀನಿ ಅಂತ ಹೇಳಿ ವಿಜುವಲೈಸೇಷನ್ ನೀವು ಶುರು ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಬರೋದಾದ್ರೆ ಒಂದು ಸ್ವಿಚ್ ವರ್ಡ್ ನ ಹೇಳ್ಕೊಡ್ತೀನಿ, ಆಯ್ತಾ? ಇವಾಗ ನೀವು ಏನಂತಾರೆ ಎಕ್ಸಾಮ್ಗೆ ಹೋಗ್ತಿರ್ಬೋದು, ಅಥವಾ ಓದಕ್ ಕುತ್ಕೊಂತಿರ್ಬೋದು, ನಿಮ್ ಫ್ರೆಂಡ್ ಮನೆಗೆ ಓದಕ್ ಹೋಗ್ತಿರ್ಬೋದು. ಈ ಒಂದು ಸ್ವಿಚ್ ವರ್ಡ್ ನ ಹೇಳ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ. ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ. ಬರೀ ಸ್ಟೂಡೆಂಟ್ಸ್ ಅಂತಲ್ಲ, ಯಾರು ಬೇಕಿದ್ರು ಇದನ್ನ ಚಾಂಟ್ ಮಾಡ್ಬೋದು. ಸೊ ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ ಅಂತ ರಿಪೀಟೆಡ್ಲಿ ನೀವು ಚಾಂಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅಂಡ್ ಸೀದಾ ಮ್ಯಾಜಿಕ್ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಬೇಕಿದ್ರೆ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಕೂಡ ನೀವು ಬರ್ಕೊಂಡು ಹೋಗ್ಬೋದು. ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ ಅಂತ ಎಲ್ಲಾರು ಕಾಣಿಸ್ತಿರೋ ಆ ಕಡೆ ಬರ್ಕೊಂಡು ಹೋಗ್ಬೋದು ನಿಮ್ ಲೆಫ್ಟ್ ಬಾಡಿ ಸೈಡು. ಸೊ ಅದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಬಿಕಾಸ್ ಪ್ರತಿಯೊಂದು ಪದಕ್ಕೂ ಅದ್ರದೇ ಆದ ಎನರ್ಜಿ ಅಂಡ್ ಫ್ರೀಕ್ವೆನ್ಸಿ ಇದೆ, ಅದು ವರ್ಕ್ ಆಗೇ ಆಗುತ್ತೆ, ನೀವು ಬಳಸ್ಬೇಕಷ್ಟೇ. ಓಕೆನಾ? ಸೊ ನಂಬಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ, ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ ಅಂತ ಹೇಳ್ಕೊಂಡು ನೀವು ಎಕ್ಸಾಮ್ಗೆ ಹೋಗೋಕ್ ಮುಂಚೆ, ಕಾಲೇಜ್ಗೆ ಹೋಗೋಕ್ ಮುಂಚೆ, ಸ್ಕೂಲ್ಗೆ ಹೋಗೋಕ್ ಮುಂಚೆ ಹೇಳ್ಕೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಓಕೆನಾ? ಸೊ ಇದು ನಿಮ್ಗೆ ಅಟ್ ಲಾಸ್ಟ್ ಬಂದ್ಬಿಟ್ಟು ಒಂದು ಮಂತ್ರನ ಹೇಳ್ಕೊಡ್ತೀನಿ. ನಾನು ಇದನ್ನ ಒಬ್ರು ಯೂಟ್ಯೂಬ್ ಅಲ್ಲಿ ನೋಡೇ ಕಲ್ತ್ಕೊಂಡಿದ್ದು. ಅಂಡ್ ಆ ಒಂದು ಮಂತ್ರದ ಬಗ್ಗೆ ಸಿಕ್ಕಾಪಟ್ಟೆ ವಿಡಿಯೋಸ್ ನ ನೋಡಿದೀನಿ ಅಂಡ್ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳಿದಾರೆ. ಇದು ನೀವು ಜಾಬ್ಗೂ ಬಳಸಬಹುದು, ಇವನ್ ನಿಮ್ಮ ಸ್ಟಡೀಸ್ಗೂ ಕೂಡ ಬಳಸಬಹುದು. ಅದೇ ಅಂಬಿಕಾ ಮಂತ್ರ ಅಂತ ಹೇಳ್ತಾರೆ. ಸೊ ಅಂಬಿಕಾ ಅನಾದಿ ನಿಧಾನ ಅಶ್ವರೂಢ ಅಪರಾಜಿತ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ನೀವು ಅದನ್ನ ಸ್ಕ್ರೀನ್ ಶಾಟ್ ಅನ್ನು ತಗೊಳ್ಳಿ,
ಅಥವಾ ಅಂಬಿಕಾ ಮಂತ್ರ ಅಂತ ಗೂಗಲ್ ಅಲ್ಲಿ ಮಾಡಿದ್ರೆ ಸಹ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಈ ಒಂದು ಮಂತ್ರನ ಪ್ರತಿ ದಿವಸ ನಿಮ್ಗೆ ಎಷ್ಟು ಸಲ ಆಗುತ್ತೋ ಅಲಾರಾಮ್ ನ ಸೆಟ್ ಮಾಡ್ಕೊಂಡು ಬೇಕಿದ್ರೆ ಡೈಲಿ ಚಾಂಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ಅಟ್ ಲಾಸ್ಟ್ ಬಂದು ಒನ್ ಆಫ್ ಮೈ ಫೇವ್ರೆಟ್ ವಾಟರ್ ಬಾಟಲ್ ಟೆಕ್ನಿಕ್. ಪ್ಲೀಸ್ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ನಾನು ಹೇಳೋದು ಅಥವಾ ಪ್ರತಿಯೊಬ್ಬರಿಗೂ ಹೇಳೋದು, ಪ್ರತಿ ಸಲ ನೀವೇನೇ ಕೆಲಸ ಮಾಡಕ್ ಹೋಗೋಕ್ ಮುಂಚೆ ಒಂದ್ ಗ್ಲಾಸ್ ಆಫ್ ವಾಟರ್ನ ತಗೊಳ್ಳಿ. ಸ್ಟಡೀಸ್ ಕೂತ್ಕೊಳ್ಳೋಕ್ ಮುಂಚೆನೋ ಅಥವಾ ಇನ್ನೊಂದು ಮತ್ತೊಂದು ಅಂತ ಟೈಮಲ್ಲಿ ಒಂದ್ ಗ್ಲಾಸ್ ಆಫ್ ವಾಟರ್ನ ತಗೊಂಡು ನಿಮ್ ಕೈನ ಈ ತರ ಹೋಲ್ಡ್ ಮಾಡಿ ಇಟ್ಕೊಂಡು ಗ್ಲಾಸ್ಗೆ ನೀವೇನ್ ಅನ್ಕೊಂಡಿದ್ರ ಅಥವಾ ನಾನು ಹೇಳದ್ನಲ್ಲ ಇವಾಗ ಅಫರ್ಮೇಶನ್ಸ್ ಅದೆಲ್ಲವನ್ನು ಪ್ರತಿ ಸಲನೂ ನೀರ್ ಕುಡಿಬೇಕಾರೆ ಆ ಗ್ಲಾಸ್ ಆಫ್ ವಾಟರ್ನ ನೋಡ್ಕೊಂಡು ಹೇಳ್ತಾ ಖುಷಿಯಿಂದ ಕುಡಿಯಕ್ಕೆ ಶುರು ಮಾಡಿ. ಒನ್ ಥಿಂಗ್, ನೀವು ತುಂಬಾ ಓದಿ ಸ್ಟ್ರೆಸ್ ಆಗಿದ್ರೆ ರಿಲ್ಯಾಕ್ಸ್ ಮಾಡುತ್ತೆ ವಾಟರ್. ಜೊತೆಗೆ ವಾಟರ್ ಆಸ್ ಅನ್ ಮೆಮೊರಿ ಪವರ್, ಮ್ಯಾನಿಫೆಸ್ಟೇಷನ್ ಪವರ್ ಇದೆ ಅದ್ರಲ್ಲಿ. ನೀವೇನ್ ಮಾತಾಡ್ತೀರಾ ಆ ವರ್ಡ್ಸ್ ನೆಲ್ಲ ಅದು ಅಬ್ಸರ್ವ್ ಮಾಡ್ಕೊಂಡು ನಿಮ್ಗೆ ಎನರ್ಜೈಸ್ ಮಾಡಿ ನಿಮ್ಮ ವರ್ಡ್ಸ್ ನೆಲ್ಲ ಪವರ್ಫುಲ್ ಆಗಿ ಮ್ಯಾನಿಫೆಸ್ಟ್ ಮಾಡ್ಕೊಡುತ್ತೆ. ಸೊ ಹಂಗಾಗಿ ವಾಟರ್ ಕುಡಿಬೇಕಾದ್ರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಖುಷಿಯಿಂದ ಕುಡೀರಿ. ಒಂದ್ಸಲ ಥ್ಯಾಂಕ್ ಯು ಅಂತ ಹೇಳಿ, ಅಥವಾ ನಿಮ್ದು ಯಾವ್ದಾದ್ರು ಒಂದು ಗೋಲ್ ಇದ್ರೆ ಅದನ್ನ ವಾಟರ್ ಜೊತೆ ಹೇಳ್ಬಿಟ್ಟು ಕುಡಿಯುವಂತದ್ನ ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿ ಸಲ ಓದಕ್ ಕೂತಾಗ ಅಥವಾ ಡೈಲಿ ಮನೇಲಿದ್ದಾಗ ಪ್ರತಿ ಸಲ ಅಫರ್ಮೇಶನ್ ವಾಟರ್ ಜೊತೆ ಮಾತಾಡ್ಬಿಟ್ಟು ಕುಡಿಯಕ್ಕೆ ಶುರು ಮಾಡಿ. ಸೊ ಇಷ್ಟೆಲ್ಲಾನು ನೀವು ಡೈಲಿ ಮಾಡಿದ್ರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಹೇಳಿದ್ರಲ್ಲಿ ಯಾವ್ದು ಕಷ್ಟ ಇಲ್ಲ ಗುರು, ಎಲ್ಲಾನು ಈಸಿನೇ. ಸೊ ಫಸ್ಟ್ ಎಫರ್ಟ್ ಹಾಕೋದ್ರ ಕಡೆನೂ ಗಮನ ಕೊಡಿ. ಯಾರೋ ನನ್ನ ಕೇಳ್ತೀರಾ ನನಗೆ ಓದಕ್ ಇಂಟ್ರೆಸ್ಟ್ ಬರ್ತಿಲ್ಲ ಅಂದ್ರೆ, ಓದಕ್ ಇಂಟ್ರೆಸ್ಟ್ ಬರ್ತಿಲ್ಲ ಅಂದ್ರೆ ಓದ್ಬೇಕು, ಅದು ಬಿಟ್ರೆ ಇನ್ನೇನು ಆಪ್ಷನ್ ಇದೆ? ಪ್ರತಿಯೊಂದಕ್ಕೂ ಮ್ಯಾನಿಫೆಸ್ಟೇಷನ್ ಮೇಲೆ ಡಿಪೆಂಡ್ ಆಗೋದ್ಕಿಂತ ಆಸ್ ಅ ಹ್ಯೂಮನ್ ಬೀಯಿಂಗ್ ಆಗಿ ನೀವು ಸ್ವಲ್ಪ ನಿಮ್ಮ ಎಫರ್ಟ್ ನ ಹಾಕ್ತಿರ್ಬೇಕು. ಇದೆಲ್ಲ ಸೈಡ್ ನಿಮ್ಗೆ ಬೋನಸ್ ತರ ಅಂತ ಅನ್ಕೊಳ್ಳಿ ಅಷ್ಟೇ. ನಿಮ್ ಎಫರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಬಿಲೀಫ್ ಅಂಡ್ ಇಂಟೆನ್ಷನ್, ದೇವರೇ ನನ್ಗಿಷ್ಟೇ ಬೇಕು, ನನ್ಗಿಷ್ಟು ಕೊಡು ಅಂತ ಪವರ್ಫುಲ್ ಇಂಟೆನ್ಷನ್ ಸೆಟ್ ಮಾಡಿ ವರ್ಕ್ ಮಾಡಕ್ಕೆ ಶುರು ಮಾಡಿ. ಅಂಡ್ ಡೆಫಿನೆಟ್ಲಿ ಅಚೀವ್ ಆಗೇ ಆಗ್ತೀರಾ. ಕಂಗ್ರಾಚುಲೇಷನ್ ಯಾರಿಗೆಲ್ಲ ಒಳ್ಳೆ ಮಾರ್ಕ್ಸ್ ಬಂದಿದ್ಯೋ, ಯಾರೆಲ್ಲ ಎಕ್ಸಾಮ್ ಬರಕ್ ಹೋಗ್ತಿದ್ದೀರೋ, ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ರಿಗೂ. ಎಲ್ಲ ಪ್ರಾಕ್ಟೀಸ್ನು ಡೈಲಿ ಮಾಡಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ಇದ್ರಲ್ಲಿ ಯಾವ್ದಾದ್ರು ಕೆಲವೊಂದು ಮಿಸ್ ಆಯ್ತು ಅಂದ್ರೂ ಏನು ತೊಂದರೆ ಇಲ್ಲಪ್ಪ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಅದನ್ನ ಮಾತ್ರ ಚೂಸ್ ಮಾಡ್ಕೊಂಡು ಮಾಡಿ. ಬಟ್ ಡೈಲಿ ಲೈಫಲ್ಲಿ ಅಫರ್ಮೇಶನ್ಸು, ವಿಜುವಲೈಸೇಷನ್ಸು, ಬ್ರೀದಿಂಗ್ ಎಕ್ಸಸೈಸಸ್, ವಾಟರ್ ಬಾಟಲ್ ಟೆಕ್ನಿಕ್ ಇಂಥದ್ನೆಲ್ಲ ಡೈಲಿ ಅಳವಡಿಸ್ಕೊಳ್ಳಕ್ಕೆ ಟ್ರೈ ಮಾಡಿ. ಯಾವುದು ಕಷ್ಟ ಇರೋಂಥದ್ದಲ್ಲ. ಇದಕ್ಕೇನೋ ದುಡ್ಡು ಸುರಿಬೇಕು ಅನ್ನೋದು ಏನೂ ಇಲ್ಲ. ಜಸ್ಟ್ ಒಂದ್ಸಲ ಟ್ರಯಲ್ ಎರರ್ ತರ ಟ್ರೈ ಮಾಡಿ ನೋಡಿ. ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಾ, ಪ್ಲೀಸ್ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ನೆಸೆಸಿಟಿ ಇಲ್ದಲೇ ಇರ್ಬೋದು, ಸೊ ಅವ್ರಿಗಿದ್ದೇ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇವನ್ ಫುಲ್ ಆಗಿ ನೀವು ಕೂತು ನೋಡಿದಕ್ಕೆ. ಇನ್ನೊಂದು ಮ್ಯಾನಿಫೆಸ್ಟೇಷನ್ ವಿಡಿಯೋದಲ್ಲಿ, ಅಲ್ಲಿವರೆಗೂ ಹ್ಯಾಪಿ ಮ್ಯಾನಿಫೆಸ್ಟಿಂಗ್.